ಛತ್ತೀಸ್ಗಢದಲ್ಲಿ 31 ನಕ್ಸಲರನ್ನ ಎನ್ಕೌಂಟರ್ ಮಾಡಲಾಗಿದೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಆಪರೇಷನ್ ನಕ್ಸಲಿಸಂ ವಿರುದ್ಧದ ಹೋರಾಟದಲ್ಲಿ ಬಹುದೊಡ್ಡ ಕಾರ್ಯಾಚರಣೆಯನ್ನ ಛತ್ತೀಸ್ಗಢದಲ್ಲಿ ಮಾಡಲಾಗಿದೆ. ಭದ್ರತಾ ಸಿಬ್ಬಂದಿ ಹಾಗೂ ನಕ್ಸಲರ ಮಧ್ಯೆ ಈ ವೇಳೆ ಗುಂಡಿನ ಚಕಮಕಿ ಕೂಡ ಆಗಿದೆ. ಇಬ್ಬರು ಭದ್ರತಾ ಸಿಬ್ಬಂದಿಗಳು ಹುತಾತ್ಮರಾಗಿದ್ದಾರೆ. ಇದರಲ್ಲಿ ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯಲ್ಲಿ ಎನ್ಕೌಂಟರ್ ಆಗಿದೆ. ಮಾವೋವಾದಿ ವಿರೋಧಿ ಕಾರ್ಯಾಚರಣೆ ವೇಳೆ ಎನ್ಕೌಂಟರ್ ನಡೆದಿರೋದು. ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನ ಪ್ರದೇಶದ ಅರಣ್ಯ ಭಾಗದಲ್ಲಿ ಫೈರಿಂಗ್ ಆಗಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಬಸ್ತರ್ ಅನ್ನೋ ಭಾಗಕ್ಕೆ ಬರುತ್ತೆ ಇದು. ಬಸ್ತರ್ನಲ್ಲಿ ವಿಪರೀತವಾಗಿ ನಕ್ಸಲರದು ಉಪಟಳ ಇದೆ. ಲಾಸ್ಟ್ ಒನ್ ವೀಕ್ ಅಲ್ಲಿ 8 ಜನರನ್ನ ಹತ್ಯೆ ಮಾಡಲಾಯಿತು ನಕ್ಸಲರನ್ನ. ಈಗ 31 ಜನರನ್ನ ಎನ್ಕೌಂಟರ್ ಮಾಡಿದ್ದೀವಿ ಅಂತ ಭದ್ರತಾ ಸಿಬ್ಬಂದಿಗಳೇ ಹೇಳ್ಕೊಳ್ತಾ ಇದ್ದಾರೆ. ಮತ್ತೆ 2026 ಭಾರತವನ್ನ ನಕ್ಸಲ್ ಮುಕ್ತ ಮಾಡಬೇಕು ಅಂತ ಹೇಳಿದ್ರೆ ಛತ್ತೀಸ್ಗಢದಲ್ಲಿ ಈ ಕಾರ್ಯಾಚರಣೆ ದೊಡ್ಡ ಮಟ್ಟದಲ್ಲಿ ಆಗಬೇಕು ಅಂತ ಅಮಿತ್ ಶಾ ಅವರೇ ಟಾಸ್ಕ್ ಕೊಟ್ಟಿದ್ದಾರೆ. ಹೀಗಾಗಿ ಕೂಂಬಿಂಗ್ ಕಾರ್ಯಾಚರಣೆ ಆಗ್ತಾ ಇದೆ. ಅಲ್ಲಿ ಪ್ರತಿಯೊಂದು ಹಳ್ಳಿಗಳಿಗೂ ಹೋಗಿ ಕೂಡ ಈ ಕಾರ್ಯಾಚರಣೆಯನ್ನ ಅತ್ಯಂತ ಅಗ್ರೆಸಿವ್ ಆಗಿ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ನಿಮ್ಗೆ ಬಸ್ತರ್ ಅನ್ನೋ ಸಿನಿಮಾ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ ಮಟ್ಟಿಗೆ ಈ ಛತ್ತೀಸ್ಗಢವನ್ನ ಇವರೆಲ್ಲ ಕಬ್ಜಾ ಮಾಡೋಕ್ ಟ್ರೈ ಮಾಡಿದ್ರು ಅಂತ.